ಆಪ್ಕಿ ಅದಾಲತ್ನಲ್ಲಿ ಸಾಧ್ವಿ ರಿತಂಬರ್ ಅವರ ಬಗ್ಗೆ ಒಂದು ಆರೋಪವಿದೆ. ಅದೇನಂದ್ರೆ ಇವರು ಆಧುನಿಕತೆಯನ್ನ ವಿರೋಧಿಸುತ್ತಿದ್ದಾರೆ ಅಂತ. ರಿತಂಬರ್ ಅವರೇ, ನಿಮ್ಮ ಪ್ರವಚನ ಕೇಳುವಂತ ಜನರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಬಂದಿರೋ ವಸ್ತುಗಳೇನಿದೆ ಅಂದ್ರೆ ಇಂಟರ್ನೆಟ್ಟು, ಮೊಬೈಲು, ನೀವದನ್ನ ವಿರೋಧ ಮಾಡ್ತೀರಂತೆ, ಮೊಬೈಲ್ನ ವಿಷ ಅಂತ ಹೇಳ್ತೀರಂತೆ. ರಜತ್ ಅವರೇ, ನಾನಂತೂ ಮಾಡ್ರನ್ ಸಾಧ್ವಿ. ನಾನ್ ಹೇಗೆ ಆಧುನಿಕತೆಗೆ ವಿರೋಧ ಮಾಡಬಲ್ಲೆ? ಆದ್ರೆ ಇಲ್ಲಿ ತಿಳ್ಕೋಬೇಕಾಗಿರೋ ವಿಷಯ ಏನಂದ್ರೆ, ಒಂದು ವೇಳೆ ಯಾವುದೇ ವಸ್ತು ಅತಿ ಆಗೋದ್ರೆ ಅದು ಒಳ್ಳೇದಾಗಲ್ಲ. ನಾನು ನೋಡಿದೀನಿ ನಮ್ಮ ಈಗಿನ ಮಕ್ಕಳನ್ನ, ಅವ್ರಿಗೆ ತುಂಬಾ ಏನು ಗೊತ್ತೇ ಇರಲ್ಲ. ಆದ್ರೆ ಅವರು ಇಡೀ ದಿನ ಮೊಬೈಲಲ್ಲೇ ಕೂತಿರ್ತಾರೆ. ಒಂದ್ ವೇಳೆ ನಿಮ್ಮಲ್ಲಿ ಯಾರೋ ಬಿಲ್ಡಿಂಗ್ ಕಟ್ತಿರ್ತಾರೆ ಅಂದ್ರೆ ಅದನ್ನ ನೋಡಿ ಅದ್ರ ಕಡೆ ಗಮನ ಕೊಡಿ. ರಿಕ್ಷಾದವನು ರಿಕ್ಷಾ ಓಡಿಸ್ತಾ ಇದ್ರೆ ರೋಡನ್ನ ಬಿಟ್ಟು ಮೊಬೈಲಲ್ಲಿ ಕಣ್ಣಿರತ್ತೆ. ಮೊಬೈಲ್ ಇಂದ ಸೆಲ್ಫಿನ ತೆಕ್ಕೊಂಡು ಎಷ್ಟು ಆಕ್ಸಿಡೆಂಟ್ ಆಗಿದೆ ರಜತ್ ಅವ್ರೆ. ಎಷ್ಟು ಜನಗಳು ಸಣ್ಣ ವಯಸ್ಸಲ್ಲೇ ಸತ್ತು ಹೋಗಿದ್ದಾರೆ. ಹಾಗಾಗಿ ಪ್ರತಿಯೊಂದ್ರಲ್ಲೂ ಸಂಯಮ ಅನ್ನೋದು ತುಂಬಾ ಮುಖ್ಯ. ಸಾಧನೆಗಳ ಸದುಪಯೋಗ ಆಗೋದು ತುಂಬಾ ಮುಖ್ಯ. ಪ್ರಗತಿಯನ್ನ ನಾನು ಯಾವಾಗ್ಲೂ ಬಯಸ್ತೀನಿ ರಜತ್ ಅವ್ರೆ. ಹಾಗಾಗಿ ನಾನು ಭವ್ಯ ಭಾರತದ ಕನಸನ್ನ ಕಂಡಿದ್ದೆ. ಆದ್ರೆ ಅದ್ರಲ್ಲಿ ದಿವ್ಯತೆನೂ ಇರ್ಬೇಕಲ್ವಾ? ಮತ್ತೆ ಕುದುರೆ ಮೇಲೆ ಸವಾರಿ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ರಜತ್ ಅವ್ರೆ? ಆದ್ರೆ ಕುದುರೆ ನಮ್ ತಲೆ ಮೇಲೆ ಹತ್ತು ಕೂತ್ ಬಿಟ್ರೆ ಆಗ ಅದು ಒಳ್ಳೇದಲ್ಲ. ಹಾಗಾಗಿ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದ್ಬಿಟ್ಟು ಒಳ್ಳೆ ಮಾತನ್ನ ಹೇಳಿದ್ರಿ. ಇನ್ನೊಂದು ವಿಚಾರನ ನಾನು ಕೇಳ್ಪಟ್ಟೆ, ನೀವು ಮಿಯಾಮಿಗೆ ಹೋಗಿದ್ರಿ, ಸಮುದ್ರ ತೀರಕ್ಕೆ ಅಂದ್ರೆ ಬೀಚ್ಗೆ. ಆದ್ರೆ 15 ನಿಮಿಷಕ್ಕೆ ನೀವು ವಾಪಸ್ ಓಡ್ ಬಂದ್ರಂತೆ, ಯಾಕೆ? ಯಾಕಂದ್ರೆ ನಾನ್ ಯೋಚಿಸಿದ್ದೆ ರಜತ್ ಅವ್ರೆ, ಈ ಅಲ್ಲಿರೋರೆಲ್ಲ ನನ್ ಜೊತೆ ಸಂಗೀತ ಮಂಡಳಿಯವರಿದ್ರು. ಆಗ ನಾನ್ ಯೋಚಿಸಿದ್ದೆ, ಪ್ರಕೃತಿಯ ಮಡ್ಲಲ್ಲಿ, ಸಾಗರದ ದಡದಲ್ಲಿ ಪ್ರಕೃತಿಯನ್ನ ಸವಿತಾ ಸಾಗರದ ದರ್ಶನವನ್ನ ಮಾಡೋಣ ಅಂತ. ಮತ್ತೆ ತಲೆ ಮೇಲೆ ಪೂರ್ತಿ ಆಕಾಶ ಇರತ್ತೆ, ನಕ್ಷತ್ರಗಳಿಂದ ತುಂಬಿರತ್ತೆ, ಚಂದ್ರ ಇರ್ತಾನೆ. ಅಲ್ಲಿ ನಾವು ದಡದಲ್ಲಿ ಕೂತ್ಕೊಂಡು ಪ್ರಭುನ ಕರೆದಾಗ ನಮ್ಗೆ ತುಂಬಾ ಸಂತೋಷ ಸಿಗತ್ತೆ ಅಂತ ಧ್ಯಾನ ಮಾಡೋಣ ಅನ್ಕೊಂಡಿದ್ವಿ. ಆದ್ರೆ ನಾವಲ್ಲಿಗೆ ತಲುಪ್ದಾಗ ರಜತ್ ಅವ್ರೆ, ಅಲ್ಲಿ ಸುತ್ತಮುತ್ತ ಎಣ್ಣೆ ಬಾಟ್ಲುಗಳಿದ್ವು. ಅಲ್ಲಿ ಎಂಥ ವಾತಾವರಣ ಇತ್ತು ಅಂದ್ರೆ ವಿಚಿತ್ರ ಮತ್ತೆ ಕ್ರೂರಿಯಾಗಿತ್ತು. ಅದ್ರಲ್ಲೂ ಕೂಡ ಆ ಬ್ರಹ್ಮ ಮುಹೂರ್ತದಲ್ಲಿ. ಆಗ ನನ್ನ ಜೊತೆಗಿದ್ದವ್ರಿಗೆ ಹೇಳ್ದೆ, ನಾವು ತಪ್ಪಾದ ಜಾಗಕ್ಕೆ ಬಂದ್ಬಿಟ್ಟಿದೀವಿ. ನಾವು ಅಲ್ಲಿಂದನೇ ರಜತ್ ಅವ್ರೆ ಭಾರತ ಭೂಮಿಗೆ ಪ್ರಣಾಮ ಮಾಡಿದ್ವಿ. ಹೇ ಭಾರತ ಭೂಮಿ, ನಿನ್ನ ಸಾಗರದ ದಡದಲ್ಲಿ ಅಲ್ಲಿ ಸೋಮನಾಥನಿದ್ದಾನೆ, ಜಗನ್ನಾಥನಿದ್ದಾನೆ, ಕನ್ಯಾಕುಮಾರಿ ಇದ್ದಾಳೆ, ಬೆಟ್ಟಗಳ ತುದಿಯಲ್ಲಿ ನಮ್ಮ ಕೇದಾರ್ನಾಥನಿದ್ದಾನೆ, ಗಂಗೋತ್ರಿ ಇದ್ದಾಳೆ, ಯಮುನೋತ್ರಿ ಇದ್ದಾಳೆ. ನಮ್ಮ ಪ್ರಕೃತಿ ಎಲ್ಲಿ ರಾರಾಜಿಸುತ್ತಾ ಇದೆಯೋ ಆ ಜಾಗನೇ, ಅದೇ ಭಗವತಿ, ಅದೇ ಭಗವಂತ, ಇದೇ ನಮ್ಮ ಭಾರತ ಭೂಮಿ. ನೋಡಿ, ಭಾರತ ಭೂಮಿಯಲ್ಲಿ ಆಧುನಿಕವಾಗಿ ಚಿಂತೆ ಮಾಡುವಂತ ವ್ಯಕ್ತಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ IIT ಮಾಡಬೇಕು ಅಂತ ಹೇಳ್ತಾರೆ, ಸ್ಕೂಲ್ಸ್ ಮಾಡಬೇಕು ಅಂತ ಹೇಳ್ತಾರೆ, ಕಾಲೇಜಸ್ ಮಾಡಬೇಕು ಅಂತ ಹೇಳ್ತಾರೆ. ಮಂದಿರ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳ್ತಾರೆ. ಅದೇನು ಅಂತಂದ್ರೆ ರಜತ್ ಅವ್ರೆ, ಈ ಸ್ಕೂಲ್ಗಳಿದ್ಯಲ್ಲ ಅದು ರೊಟ್ಟಿ ಸಂಪಾದನೆಗೆ ಶಿಕ್ಷಣನ ಕೊಡುತ್ತೆ, ಮತ್ತೆ ದೇವಸ್ಥಾನ ವಿದ್ಯೆ ಕೊಡುತ್ತೆ ಬದುಕೋದಿಕ್ಕೆ. ಜೀವಂತವಾಗಿರೋದಕ್ಕೂ ಜೀವಿಸೋದಕ್ಕೂ ವ್ಯತ್ಯಾಸ ಇದೆ ರಜತ್ ಅವ್ರೆ. ಜೀವಂತವಾಗಿರೋದಕ್ಕೆ ನಾವು ಬಯಸ್ತೀವಿ ನಾವು, ಆದ್ರೆ ಸರಿಯಾದ ರೀತಿನಲ್ಲಿ ಬದುಕೋದಕ್ಕೂ ಕೂಡ ಆಸೆ ಪಡ್ತೀವಿ ನಾವು. ಮತ್ತೆ ನಿಮಗ್ ಗೊತ್ತಿದೆ ರಜತ್ ಅವ್ರೆ, ಇದು ಗುರು ಶಿಷ್ಯರ ಪರಂಪರೆಯ ದೇಶ. ಸ್ಯಾಲರಿಯ ನೋಟನ್ನ ಎಣ್ಸೋಂತ ಗುರು ಮತ್ತೆ ಶಿಷ್ಯರಿದರಲ್ಲ ಕಾಪಿ ಒಡ್ಕೊಂಡು ಪಾಸ್ ಆಗೋ ಅಂತ ಶಿಷ್ಯರು. ಇಂಥ ಭಾರತ ಯಾವತ್ತೂ ಇರ್ಲಿಲ್ಲ. ಹಾಗಾಗಿ ಚರಣಗಳಿಗೆ ತಲೆ ಬಾಗ್ಸೋದನ್ನ ಕಲಿಬೇಕು. ಮತ್ತೆ ನಿಮ್ಗ್ ಗೊತ್ತೇ ಇದೆ ರಜತ್ ಅವ್ರೆ, ಕೊಡ ಯಾವಾಗ ತಲೆ ಬಾಗತ್ತೋ ನದಿ ನೀರು ಅದ್ರೊಳಗಡೆ ಆಗ್ಲೇ ತುಂಬಕ್ ಸಾಧ್ಯ. ನಾವು ದೇವರ ಪಾದಗಳಿಗೆ ಯಾವಾಗ ತಲೆ ತಗ್ಗಿಸ್ತೀವೋ ಆಗ ನಮ್ಮ ಪ್ರಜ್ಞೆ ಜಾಗೃತಗೊಳ್ಳತ್ತೆ, ಆಗ ಗ್ರಹಿಸುವಂತ ಸಾಮರ್ಥ್ಯ ನಮಗ್ ಬರತ್ತೆ. ಮತ್ತೆ ನಿಮಗ್ ಗೊತ್ತೇ ಇದೆ ರಜತ್ ಅವ್ರೆ, ಡಾಕ್ಟರ್ ಮಾತ್ರೆಗಳು ಮುಗ್ದೋಗತ್ತೋ, ಆ ಮಾತ್ರೆಗಳ ಕೆಲ್ಸಕ್ ಬರೋದಿಲ್ವೋ, ಆಗ ಅವರು ಹೇಳ್ತಾರೆ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವನಿಂದನೇ ಆಗೋದಿದು ಅಂತ. ಹಾಗಾಗಿ ವಿದ್ಯಾಲಯಗಳಾಗ್ಬೇಕು, ವಿಶ್ವವಿದ್ಯಾಲಯಗಳಾಗ್ಬೇಕು, ಆಸ್ಪತ್ರೆಗಳಾಗ್ಬೇಕು, ಆದ್ರೆ ದೇವಸ್ಥಾನಗಳು ಯಾಕಾಗ್ಬಾರ್ದು? ನಮ್ಮ ಭಾರತದ ಭೂಮಿ ಮಂದಿರಗಳ ಭೂಮಿ. ನಿಮ್ಗೆ ತೇಜಸ್ವಿ ಅವ್ರು ನೆನ್ಪಿರ್ಬೇಕು, ಅವ್ರು ಹೇಳಿದ್ರು ಒಂದ್ ವೇಳೆ ಹುಷಾರ್ ತಪ್ಪದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಾ ಅಥವಾ ಮಂದಿರಕ್ಕೆ ಹೋಗ್ತೀವಾ ಅಂತ. ನಿಶ್ಚಿತ ರೂಪದಲ್ಲಿ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಆದ್ರೆ ದೇವ್ರನ್ನು ನೆನೆಸ್ಕೋಬೇಕು. ದೇವಸ್ಥಾನದಿಂದ ತಾಯಿ ಪ್ರಸಾದ ತಂದು ಬಾಯಿಗೆ ಹಾಕ್ತಾಳೆ, ಅಲ್ಲಿ ಹೇಳ್ತಾಳೆ ಡಾಕ್ಟ್ರು ಔಷಧಿ ಆ ಭಗವಂತನ ಕೃಪೆ ಇದ್ರೆ ಮಾತ್ರ ಸಾಧ್ಯ ಆಗೋದು ಅಂತ. ನಿಮ್ಗೂ ಕೂಡ ಗೊತ್ತಿರುವ ಹಾಗೆ ಇತ್ತೀಚೆಗೆ ರಿಯಲ್ ಲೈಫ್ ಹೀರೋಗಳ ಬಗ್ಗೆ ಸಾಕಷ್ಟು ಫಿಲ್ಮ್ಸ್ಗಳು ಬರ್ತಿದೆ ಅಂತ. ನೀವು ಕೂಡ ಯೋಚನೆ ಮಾಡ್ತೀರಾ ನಿಮ್ ಜೀವನ ಚರಿತ್ರೆ ಕೂಡ ಒಂದು ಫಿಲ್ಮ್ ಆಗ್ಬೇಕು ಅಂತ? ಮಗಳೇ, ಈ ನಿನ್ನ ಮಾತು, ಈ ಮಾತಿಂದ ನನ್ನ ಶ್ರಮ ಸಫಲ ಆಗೋಯ್ತು. ನನ್ನ ಮಕ್ಕಳ ಮನಸ್ಸಲ್ಲಿ, ಹೃದಯದಲ್ಲಿ ಈ ವಿಚಾರ ಬಂದಿದೆ ಅಂದ್ರೆ
ಹಾಗಾಗಿ ನಾನು ನನ್ನ ಮಕ್ಕಳಿಗೆ, ನನ್ನ ಇಲ್ಲಿ ಕೂತಿರೋಂತ ಬಂಧು ಬಳಗಗಳಿಗೆ ಹೇಳೋಕ್ ಇಷ್ಟಪಡ್ತೀನಿ ರಜತ್ ಅವರೇ, ನಾವು ಹಗಲು ರಾತ್ರಿ ಶೈಶವಾವಸ್ಥೆಯಲ್ಲಿದ್ದೇವೆ. ನೋವಿನಲ್ಲೂ ನಾವು ಸಾಕಷ್ಟು ಬಾರಿ ನಗ್ತೀವಿ. ನಾವು ಯೌವನದಲ್ಲಿ ಶೂರ್ಪನಕ್ಕಿಗಾಗ್ಲಿ ಊರ್ವಶಿಗಾಗ್ಲಿ ಸಿಕ್ಕಾಕೊಳ್ಳಿಲ್ಲ. ನಾವು ಗುರುವರ್ಯ ಆಚಾರ್ಯರ ಶಿಷ್ಯರು. ಹೊಸ ರಾಜ್ಯಕ್ಕೆ ಸಾಯ್ತೀವಿ. ಆ ನನ್ನ ಸ್ವಾಮಿಯ ಚರಣ ಪಾದುಕೆಗೆ 22 ವರ್ಷ ಕಳಿತೀವಿ. ಈ ಭಾವನೆಯಿಂದ ಭಾರತೀಯರು ಬದುಕಬೇಕು ಅಲ್ವಾ ರಜತ್ ಅವರೇ? ಇದೇ ಭಾವನೆಯಿಂದ ನೀವು ವಾತ್ಸಲ್ಯ ಗ್ರಾಮವನ್ನ ಮಾಡಿದ್ರಿ. ಇದೇ ಭಾವನೆಯಿಂದ ನೀವು ಮಕ್ಕಳಿಗೆ ಒಂದು ಹೊಸ ಜೀವನವನ್ನ ಕೊಟ್ರಿ. ಈ ಪುಣ್ಯದ ಕಾರ್ಯಗಳ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಿಗೋದಿಲ್ಲ. ಹೌದು ರಜತ್. ಈ ಐಡಿಯಾ ನಿಮ್ಗೆ ಹೇಗ್ ಬಂತು ಅಂತ? ರಜತ್ ಅವರೇ, ನಾನು ಯಾವಾಗ ರಾಮ್ ಜನ್ಮಭೂಮಿ ಆಂದೋಲನದಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ನೋ ಆ ಸಮಯದಲ್ಲಿ ನಾನು ಯಾವ್ದಾದ್ರು ಅನಾಥಾಶ್ರಮ ಅಥವಾ ನಾರಿನಿಕೇತನದಲ್ಲಿ ಉಳ್ಕೋತಾ ಇದ್ದೆ. ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿ ನನ್ಗನ್ನಿಸ್ತು, ನಾವಂತೂ ಎಷ್ಟು ಸಂವೇದನಶೀಲರಾಗಿದ್ದೀವಿ ಅಂದ್ರೆ ನಾವು ಪಾಷಾಣದಲ್ಲೂ ಪರಮಾತ್ಮನನ್ನ ನೋಡ್ತಾ ಇದೀವಿ, ಜೀವಗಳಲ್ಲಿ ಈಶ್ವರನ ದರ್ಶನ ಮಾಡ್ತಾ ಇದೀವಿ. ಅಂದ್ಮೇಲೆ ನಾವು ನಮ್ಮ ಮಕ್ಕಳಿಗೆ ಕೇವಲ ರೊಟ್ಟಿಯನ್ನ ಕೊಟ್ಟು ಹಣ್ಣನ್ನ ಹಂಚಿ ಲೈನಲ್ಲಿ ನಿಲ್ಸಿ ಅವರನ್ನ ರೊಟ್ಟಿ ಕೊಡ್ತಾ ಇದೀವಿ, ಹಣ್ಣು ಹಂಚ್ತಾ ಇದೀವಿ. ನಾವು ಕೊಡೋರಾಗಿದ್ದೀವಿ, ಅವರು ಕೇಳೋರಾಗಿದ್ದಾರೆ. ಇದು ನನ್ನ ಮನ್ಸಿಗೆ ತುಂಬಾ ಚುಚ್ಚುಬಿಡ್ತು. ಆಗ ನನ್ಗನ್ನಿಸ್ತು, ನಾರಿನಿಕೇತನದ ಸ್ತ್ರೀ ಒಂದ್ ವೇಳೆ ಯಶೋದಾ ತಾಯಿ ಆದ್ರೆ, ಅನಾಥಾಲಯದ ಬಾಲಕ ಬಾಲಕಿಯರು ಅಣ್ಣ ತಂಗಿಯರಾದ್ರೆ, ವೃದ್ಧಾಶ್ರಮದ ವೃದ್ಧರು ಚಿಕ್ಕಪ್ಪ ಚಿಕ್ಕಮ್ಮ ಆದ್ರೆ, ಅಜ್ಜ ಅಜ್ಜಿ ಆದ್ರೆ, ಈ ತರದ ಒಂದು ಭಾವನೆ ಬಂತು ಮನ್ಸಲ್ಲಿ. ಹಾಗಾಗಿ ನನ್ಗನ್ನಿಸ್ತು ರಜತ್ ಅವರೇ, ನನ್ನ ತಲೆ ಮೇಲೆ ಆಗ್ಲೇ ಆರೋಪ ಇತ್ತು ರಾಜನೀತಿಗೆ ಹೋಗ್ತೀನಿ ಅಂತ. ಅದು ನನ್ನ ದಾರಿ ಆಗಿರ್ಲಿಲ್ಲ. ಹಾಗಾಗಿ ನಾನು ಪೂರ್ತಿ ಮನ್ಸಿಂದ ಯೋಚಿಸ್ದೆ, ಈ ಪ್ರಕಲ್ಪನ, ಈ ಪ್ರಯೋಗನ ನಾನೇ ಸ್ವತಃ ಯಶೋದ ಆಗಿ ಪೂರ್ತಿ ಮಾಡ್ತೀನಿ. ಅಷ್ಟೇ ಆಯ್ತು, ಅದು ನಡೀತಾ ಹೋಯ್ತು. ಆಮೇಲೆ ನೀವು ನೋಡ್ತಾನೆ ಇದ್ದೀರಾ ಎಷ್ಟು ವಾತ್ಸಲ್ಯದಿಂದ ಆ ಸೃಷ್ಟಿ ಎದ್ದು ನಿಲ್ತು. ಯಾರು ಅನಾಥರಿರ್ಲಿಲ್ಲ, ಯಾರು ಇಲ್ದೇ ಇರೋರಿರ್ಲಿಲ್ಲ, ಸೂರಿಲ್ದೇರೋ ಮಹಿಳೆ ಇಲ್ಲ. ಮತ್ತೆ ರಜತ್ ಅವರೇ, ಇದು ನಿಮ್ಗೂ ಕೂಡ ಗೊತ್ತಿರೋದೆ, ಈಶ್ವರನ ಸ್ವಯಂ ಆಶ್ರಯ ಕೊಡೋಳಿದಾಳೋ ಅವರು ನಿರಾಶ್ರಿತರಾಗೋದಿಕ್ಕೆ ಹೇಗ್ ಸಾಧ್ಯ ಆಗತ್ತೆ? ಯಶೋದೆಯಾಗಿ ಗೌರವನ ಪಡ್ಕೋತಾರೆ. ಮಕ್ಕಳಿಗೆ ಲಾಲಿ ಹಾಡು ಸಿಕ್ತು, ತಾಯಿಗೆ ವಯಸ್ಸಾದಾಗ ಆಶ್ರಯ ಸಿಕ್ತು, ವಯಸ್ಸಾದಾಗ ಕೋಲ್ ಸಿಕ್ತು. ಮತ್ತೆ ಒಬ್ಳು ತರುಣಿ ಸ್ತ್ರೀ ಮಕ್ಕಳಿಗೆ ಲಾಲಿನೂ ಹಾಡಿದ್ಲು, ಮತ್ತೆ ವಯಸ್ಸಾದವ್ರಿಗೆ ಊರ್ಗೋಲು ಆದ್ಲು. ಈ ರೀತಿ ಮುಂದುವರಿತಾರೆ. ನೋಡಿ, ಇಡೀ ಪ್ರಪಂಚದಲ್ಲೇ ಈ ತರ ಒಂದು ಉದಾಹರಣೆ ಎಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ನಾನ್ ಕೇಳ್ಪಟ್ಟೆ ನೀವು ಹುಡುಗಿಯರಿಗೆ ಮಾತ್ರ ಸೈನಿಕ ಸ್ಕೂಲ್ ಮಾಡ್ತಿದ್ದೀರಂತೆ, ಹೌದಾ? ಹಾ, ಅದು ಆಗೋಗಿದೆ. ನನ್ನದು ಅದು ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು ರಜತ್ ಅವ್ರೆ. ನನ್ನ ದೇಶದ ಪುತ್ರಿಯರು ತುಂಬಾ ನಾಜೂಕಾಗಿ, ತುಂಬಾ ಕೋಮಲ ಹೂವಾಗಿ, ಅಥವಾ ಹೆದರ್ಕೊಂಡು, ಅಥವಾ ಮತ್ತೊಬ್ಬರಿಗೆ ಹೆದರ್ಕೊಂಡು ನಡುಕ್ತಾ, ಇಲ್ಲ ಪ್ಯಾಂಟ್ ಶರ್ಟ್ ಅನ್ನ ಅವರು ಹಾಕೊಂಡಿರ್ಬೋದು, ಆದ್ರೆ ಕಠಿಣವಾದ ಹೃದಯನ ಇಟ್ಕೊಂಡು, ಅಥವಾ ರೇಗಿಸ್ತಾನದ ಒಂದು ಮರಳಿನ ಥರ, ಸರಸ್ವತಿ ಥರ, ಆ ಥರ ಅಂತೂ ಇರ್ಲೇಬಾರ್ದಲ್ವಾ? ಅವರು ಮಕ್ಕಳಿಗೆ ಜೋಗುಳನ್ನೂ ಹಾಡ್ಬೇಕು, ವಯಸ್ಸಾದವ್ರಿಗೆ ಊರ್ಗೋಲು ಆಗಿರ್ಬೇಕು, ಆಕಾಶದಲ್ಲಿ ಪ್ಲೇನ್ ಅನ್ನ ಹಾರಿಸ್ಬೇಕು, ಮತ್ತೆ ಭೂಮಿ ಮೇಲೆ ನಿಂತ್ಕೊಂಡು ತಮ್ಮ ಇಷ್ಟನ ಧೈರ್ಯವಾಗಿ ಪೂರ್ತಿ ಮಾಡ್ಕೋಬೇಕು. ಒಂದು ವೇಳೆ ಶತ್ರುವಿನ ಗುಂಡು ಬಂದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಹೆಜ್ಜೆ ಇಡಬಾರ್ದು. ಹೇಗೆ ನಮ್ಮ ದೇಶದ ಯುವಕ ಬಾವುಟನ ಹಾರಿಸೋದಿಕ್ಕೆ ಅಂತ ಹೋಗ್ತಾನೋ, ಒಂದು ಅವನು ಬಾವುಟ ಆರಿಸಿ ಬರ್ತಾನೆ, ಇಲ್ಲ ಆ ಬಾವುಟನ ಮೈಮೇಲೆ ಹಾಕೊಂಡು ಬರ್ತಾನೆ. ಹಾಗೆ ನಮ್ಮ ಭಾರತೀಯ ಹೆಣ್ಮಕ್ಳು ಕೂಡ ಅವ್ರ ಥರನೇ ಇರ್ಬೇಕು, ಖಂಡಿತ ಅದಾಗ್ಬೇಕು. ಹಾಗಾಗಿ ಗಂಡು ಮಕ್ಕಳಿಗೆ ಹಿಮಾಚಲದಲ್ಲಿ, ಮತ್ತೆ ರಜತ್ ಅವರೇ, ನಿಮ್ಮ ಮೂಲಕ ಈ ವಿಷಯನ ಹೇಳೋದಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಭಾರತದ ಮೊಟ್ಟ ಮೊದಲ ಹೆಣ್ಮಕ್ಕಳ ಸೈನಿಕ ಶಾಲೆ ವಾತ್ಸಲ್ಯ ಗ್ರಾಮದಲ್ಲಿ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಒಂದು ಕೊನೆ ಪ್ರಶ್ನೆನ ಕೇಳಲ್ವಾ? ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನೀವು ರಾಮ ಮಂದಿರಕ್ಕಾಗಿ ಬಹಳ ಶ್ರಮ ಪಟ್ರಿ, ಪ್ರಾರ್ಥನೆ ಮಾಡಿದ್ರಿ, ಸಂಘರ್ಷ ಮಾಡಿದ್ರಿ. ಇದಕ್ಕಾಗಿ ನೀವು ಬಹಳಷ್ಟು ಯೋಗದಾನ ಕೂಡ ಮಾಡಿದೀರಾ. ನಾನೀಗ ನಿಮ್ಮನ್ನು ಕೇಳಕ್ ಹೊರಟಿರೋದೇನಂದ್ರೆ, ಮಥುರಾನಲ್ಲಿ ಶ್ರೀ ಕೃಷ್ಣನ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದರಲ್ಲಿ ನಿಮ್ ಫ್ಯೂಚರ್ ಪ್ಲಾನ್ಸ್ ಏನಿರುತ್ತೆ? ನಾನ್ ಏನ್ ಯೋಚಿಸ್ತಿದ್ದೀನಿ ಅಂದ್ರೆ, 22 ಜನವರಿಗೆ ದೀಪಾವಳಿಗಿಂತ ದೊಡ್ಡ ಹಬ್ಬನೇ ಆಗತ್ತೆ. ದೊಡ್ಡ ಹಬ್ಬ ಆದ್ರೆ ಕೃಷ್ಣ ಜನ್ಮಭೂಮಿ ಕೂಡ ನಮ್ದೇ ಆಗತ್ತೆ. ರಜತ್ ಅವ್ರೆ, ಹೇಳಿ. ನನ್ನ ಒಬ್ಳು ಮಗಳು ಬಂದಿದ್ದಾಳೆ, ಅವಳು ಒಂದು ಇಲ್ಲಿ ಹಾಡ್ ಹಾಡ್ತಾಳೆ. ಹಾ, ಖಂಡಿತ ಖಂಡಿತ ಖಂಡಿತ. ಸಿಮ್ರನ್ ಎಲ್ಲಿದ್ಯಾ? तू कितनी अच्छी है, तू कितनी भोली है, प्यारी प्यारी है ओ माँ, ओ माँ। तू कितनी सुंदर है, तू कितनी प्यारी है, प्यारी प्यारी है ओ माँ, ओ माँ, ओ माँ,
ರಜತಣ್ಣ ಜೊತೆಗೆ ಸಿಯಾ ಬಂದಿದ್ದಾಳೆ. ಸಿಯಾ ಹೌದಾ? ಸಿಯಾ ಸಿಯಾ. ಎದ್ ನಿಂತ್ಕೊಂಡು ಹೇಳು, ಅವಳದೊಂದು ಕವಿತೆ ಇದೆ. ಹಾ ಹೇಳಿ ಹೇಳಿ. किससे दर्श दर वर्ष हर बार आएंगे, मुझे खुशी है इस बात की कि इस वर्ष मेरे श्री राम आएंगे. ವಾ ವಾಹ್, ವಾ ವಾಹ್. ವಾ ವಾ. ಮತ್ತೆ ಆ ಕವಿತೆ ಹೇಳಮ್ಮ. मुट्ठी में कुछ सपने लेकर भरकर जेबों में आशाएं, दिल में है अरमान यही कुछ कर जाए. मैं उस माटी का वृक्ष नहीं जिसको नदियों ने सींचा है, दीदी माँ जी की उंगली थामकर मैंने चलना सीखा है. मैं वात्सल्य में लिखी कविता मुझको संस्कारों ने सींचा है, दीदी माँ जी के आंचल में पलकर मैंने दुनिया को देखा है. तूफानों सा शोर नहीं कल कल बहता जल हूँ मैं, दीदी माँ जी के संस्कारों का आने वाला कल हूँ मैं. दीदी माँ जी का धाम मिला, पावन परमानंद नाम मिला, और भला क्या आस है मुझको इतना खुशहाल परिवार मिला. मुझे दीदी माँ जी का प्यार मिला, मुझे दीदी माँ जी का प्यार मिला. ತುಂಬಾ ಚೆನ್ನಾಗಿ ಹೇಳ್ದೆ ಸಿಯಾ, ಅವಳಿಗೆ ಒಂದು ಚಪ್ಪಾಳೆ ಹೊಡಿರಿ. ಚೆನ್ನಾಗಿತ್ತು ಪುಟ, ವೆರಿ ಗುಡ್. ನೋಡಿ, ಇಲ್ಲಿರೋ ಎಲ್ರಿಗೂ ಆಸೆ ಏನು ಅಂತಂದ್ರೆ ನೀವು ಏನಾದ್ರೂ ಒಂದು ಭಜನೆ ಹೇಳಬೇಕು ಅಂತ. So, ಅಯ್ಯೋ, ದಯವಿಟ್ಟು ನಾನ್ ಯಾವ ಹೇಳ್ತೀರಾ? ಭಜನೆ ಹೇಳಲಿ ಇಲ್ಲಿ? ಎಲ್ರು ನನ್ನ ಜೊತೆಗೆ ಹಾಡಿ. राम को पाना है तो बंदे खुद को बदलना होगा. ಕೈ ಮೇಲೆ ಇಟ್ಕೊಂಡು ಚಪ್ಪಾಳೆ ಹೊಡಿರಿ. राम को पाना है तो बंदे खुद को बदलना होगा. राम को पाना है तो बंदे खुद को बदलना होगा. धर्म युद्ध में तुझको अंगारों पर चलना. बैठा क्यों है कुछ कर्म कर, बैठा क्यों है कुछ कर्म कर, तेरा काम बोलेगा. कण कण भी जय 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 श्री राम रे भैया, कण कण भी जय 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 श्री राम. ಹೇಳಿ ಜೈ ಶ್ರೀರಾಮ್.